ನಮ್ಮ ವಿಡಿಯೋನ ನೋಡೋಂಥ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ನೋಡಿ ಸುಮ್ಮನಾಗಬೇಡ್ರಿ, ಒಂದು ಲೈಕ್ ಮಾಡಿರಿ. ಹೊಸದಾಗಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಇಲ್ಲದಲ್ಲೇ ವಿಡಿಯೋ ಮಾಡಿರೋ ಏನು ಪ್ರಯೋಜನ ಅನಿಸಲ್ಲ, ಮಾಡಿದ್ದಕ್ಕೆ ಏನು ಉಪಯೋಗನೂ ಕೂಡ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಸಹಕರಿಸಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅಲ್ಲ ಕಣ್ ಕವಿತಾ, ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯಾರು ನಿಮ್ಮ ಊರರು ಯಾರ್ಯಾರು 2-3 ಜನ 4-5 ಜನ ಬಂದಿದ್ರಲ್ಲ, ಹೋದ್ರ ಅಲ್ಲೇನೆ? ಇನ್ನೂ ಇಲ್ಲ ರಜಕಯ್ಯ, ಹೋಗೋಣ ಅಂತಂದೇಳಿ ಹೊರಟಿದ್ದಾರೆ. ಉಮ್ತಿದ್ದಾರೆ ಒಳಗೆ, ಊಟ ಮಾಡ್ತಾರೆ. ಊಟ ಮಾಡಿ ಹೋಗ್ತಾರೆ. ನಾವು ಇನ್ನೊಂದು ದಿವಸ ಇರು ಅಂತಂದ್ವಿ. ಇರೋಕ್ಕಾಗಲ್ಲ ನಮಗೆ ಬದುಕು, ನಾವು ಹೋಗ್ಬೇಕು ಅಂತಂದೇಳಿ ಹೋಗ್ತಾರೆ. ಅವ್ರು ಇರಲ್ಲ ಆಗ್ತಾರೆ. ನಾನು ಇರಿ ಅಂತ ಬಡ್ಕೊಂತೀನಿ. ಇನ್ನೊಂದು ದಿವಸ ಇದ್ರಕ್ಕಾಗತ್ತೆ, ಎಲ್ಲ ಆಗುತ್ತೆ ಅಂತಾನೆ. ಅವರು ಇರಲ್ಲ ಅಂತಂದಂತಾರೆ. ಇರಿಸ್ಕೊಂಡು ಹುಡುಗಿ ದನವಾಗೆ ರಾಗಿ ಕಡ್ಡಿ ಎಲ್ಲ ಕೊಯ್ಕೊಟ್ಟು ಹುಲ್ಲೆಲ್ಲ ತಂದು ಬಣೆ ಒಟ್ಟಿ ಹುಂಚಣ್ಣೆಲ್ಲ ಕುಟ್ಟಿ ಯೋಟಂತ ಬದುಕು ಮಾಡಿದ್ದಾರೆ. ಇನ್ನೊಂದು 2 ದಿವಸ ಇದ್ದರೆ ಅದು ಆಗುತ್ತಾ? ಇನ್ನೇನು ಯಾರಿಗಾನ ಕೂಲಿ ಕೊಡೋದಲ್ವ, ಅವ್ರಿಗೆ ಕೊಟ್ಟರಾತು. ಏನು ಹಂಗೇನೆ ಇನ್ನೊಂದು 2 ದಿವಸ ಇರಿಸ್ಕೊಂಡ್ರೆ ಎಲ್ಲ ಮುಗ್ದೋಗುತ್ತೆ. ಇಲ್ಲ ಕಣಕ, ಯೋಟೆಳಿರು ಅವರು ಕೇಳಲ್ಲ. ಇಲ್ಲ ಹೋಗ್ಲೇಬೇಕು ಅಂತಂದೇಳಿ ಐದಾರು ಇನ್ನೇನು ಮಾಡೋಕ್ಕಾಗುತ್ತೆ, ಯಾರನ್ನ ಕರೆದು ಕುಡ್ಸೋಕ್ಕಾಗುತ್ತೆ ಅಂತಂದೇಳಿ ಸುಮ್ಮನಾಗಿದ್ದೀವಿ. ಉಮ್ತಾ ಇದ್ದಾರೆ, ಹೋಗ್ತಾರೆ ಇವಾಗ. ನಾನು ಇನ್ನೂ ಬದುಕಿತ್ತಲ್ಲ, ಇನ್ನೂ ಇರ್ತಾರೇನೋ ಅಂತಂದೇಳಿ ಕೂಕೊಂಡಿದ್ದಮ್ಮ ಬೇಜಾರಾಯಿತು. ಅದಕ್ಕೆ ಪಂಚಣ್ ಕೊಡ್ತಿರ್ತಾರೆ, ಹೋಗೋಣತ್ಲಾಗ ಹೋಗಿ ಚೆನ್ನಾಗಿ ಕೂಕೊಂಡಿದ್ದು ಬರೋಣ ಅಂತಂದೇಳಿ ಬಂದೆ. ಏನು ಮಾಡಿದ್ದೆ ತುಂಬಕ್ಕೆ ಅವ್ರಿಗೆ ಹೋಗ್ತಾರೆ ಅಂತಂದಂತೆ ಏನು ಕೋಳಿ ಪಡೆ ಕೊಯ್ದಿದ್ದೆ, ಯಾತದ್ದು ಮಾಡಿದ್ದೆ. ಮತ್ತೆ ಮನೆ ದಿನ ಇದು ಶಾವಿಗೆ ಪಟ್ನ ಇತ್ತು, ತಂದು ಪಾಯಸ ಅನ್ನ ಸಾರು ಮತ್ತು ಮಾಡಿದ್ದೆ, ಪಲ್ಯ ಮಾಡಿ ಹಬ್ಬ ಮಾಡಿದ್ದೆ. ಆಮೇಲಿಂದನ ಈಗ ನೆನೆ ದಿವಸ ನಮ್ಮಯ್ಯಪ್ಪ ಹೋಗಿ ಹುಂಚೆ ಮರ ಬರ್ಕೊಂಬರೋಕ್ಕೆ ಹೋಗಿತ್ತು. ಬಂದು ಹೋಗಿ ಕೋಳಿನ ಕಟ್ ಮಾಡಿಸ್ಕೊಂಬಂದಿತ್ತು. ಕೋಳಿ ಸಾರು ಮಾಡಿದ್ದೆ. ರಾತ್ರಿ ಉಂಡಿದ್ರು, ಇನ್ನೊಂದು ಸ್ವಲ್ಪ ಇತ್ತು. ಈಗ ಉಂಡು ಹೋಗ್ತೀವಿ ಅಂತಂದೇಳಿ ಅಂದರು. ಅಡುಗೆ ಮಾಡಿದ್ದೆ. ಉಂಬಕ್ಕಿಕ್ಕಿದ್ದೀನಿ, ಇನ್ನೇನು ಉಣ್ತಾ ಇದ್ದಾರೆ. ಈಗ ಹೋಗ್ತಾರೆ, ಅಥವಾ ಹೋಗ್ತಾರೆ ಊರಿಗೆ, ಇರಲ್ಲ ಅಂತಂದೇಳಿ. ನಾ ಇರ್ರಿ ಅಂತಂದಂತೀವಿ. ಅವು ಇರೋಂಗೇ ಇಲ್ಲ. ಇನ್ನೊಂದು 2 ದಿವಸ ಇದ್ದರೆ ಮುಗ್ದೋಗತ್ತ. ನಾನು ಸಣ್ಣ ಹುಡುಗರು ಇಟ್ಕೊಂಡು ಏನು ಮಾಡೋಣ, ಬಿಸಿಲಾಗಿ ಇದ್ರೊಂದು 2 ದಿನ ಇರ್ತಾರೆ ಅಂತಂದಂದರೆ ಈಗ ಇವಾಗ ಇದೊಂದು ಕಾಟ ಹಂಗೇನೆ. ಕೊಂಡು ಬರೋಕೆ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿದ್ದೆ. ನಾನು ಯಾತನ ಚಪಾತಿ ಮಾಡೋಣ ಅಂತಿದ್ದೆ. ಈ ಬಿಸಿಲಾಗೆ ಚಪಾತಿ ತಿಂದು ನೀರು ಕುಡಿಯೋಕ್ಕಾಗಲ್ಲ ಅಂತಂದು ಚಪಾತಿ ಮಾಡಲಿಲ್ಲ. ಬಿಸಿಲಾಗೆ ಯಾರು ತಿಂತಾರಕ್ಕಾಗತ್ತ? ನೀವು ಚಪಾತಿ ತಿಂದಿರೆ ಗ್ಯಾಸ್ಟಿಕ್ಕು, ನೀರು ಚೆನ್ನಾಗಿ ಕುಡಿದ್ರೆ ಮಾತು ಇಲ್ದಿದ್ರೆ ಹಂಗೇನೆ ಗ್ಯಾಸ್ಟಿಕ್ ಆಗುತ್ತೆ. ತಿರುಗಿ ಊಟ ಸೇರಲ್ಲ, ಏನಿಲ್ಲ, ನೀರು ಕುಡಿದು ಸಾಕಾಗುತ್ತೆ. ಅದಕ್ಕೆ ಸುಮ್ಮನೆ ಮುದ್ದೆ ಮಾಡಿ ಬೈಯಕ್ಕಾಗ ಯಾವಾಗನ ಮಾಡೋಕ್ಕಾಗುತ್ತೆ ಅಂತಾನೆ. ಇಲ್ಲ ಕಣ್ಕವಿತು, ನಾವು ಹುಂಚೆ ಚಿಗುರುಳಿ ಸೊಪ್ಪು ಮುದ್ದೆ ಮಾಡಿದ್ದೆ, ಉಂಡೆ ಬಂದೆ ನಾನು. ಅದೇ ಇಲ್ಲಿ ಕೊಡ್ತಿದ್ರಲ್ಲ ಹುಂಚೆಣ್ಣ ಚೆನ್ನಾಗಿ ಕೂಕೊಂಡಿದ್ದು ಬರೋಣ. ನಾವು ಒಬ್ಬಳೇ ಇನ್ನೇನು ಮಾಡೋಣ, ಏನೋ ಬದುಕಿರಲಿಲ್ಲ ಏನಿಲ್ಲ. ಅದಕ್ಕೆ ಬಂದೆ. ಇನ್ನೇನು ಉಣ್ತಾ ಇದ್ದಾರೆ, ಹೋಗ್ತಾರೆ ಅಂತಂದಂತೀಯ. ಹೋಗ್ತೀನಿ ಬಿಡು, ಕಳಿಸು, ಹೋಗ್ತಾರತ್ತು ಪಾಪ. ನಾನೇನು ಇಲ್ಲಿ ಕೂಕಮನ ಹೋಗ್ತೀನಿ, ಅಲ್ಲಿ ಇವ್ರ ಮಂತಕ್ಕೆ, ಲಕ್ಷ್ಮಕ್ಕರ ಮಂತಕ್ಕೆ ಹೋಗ್ತೀನಿ. ಕಳಿಸು ಪಾಪ, ಇನ್ನೇನು ಹೋಗೋರು ಮುಂದೆ ನಾನು ಇನ್ನೇನು ಕೂಕಮನ. ಆಗ ನಾಳೆ ಹೊಲ್ಟೆ ಬಿಟ್ಟಿದ್ರಿ. ಇನ್ನೊಂದು 2 ದಿನ ಇದ್ದು ಒಟ್ಟು ಮುಗಿಸಿ ಹೋಗೋದು ಬಿಟ್ಟು ನೀನೇನು ನಾಳೆ ಈಗಲೇ ಹೊಲ್ಟು ಕೂಕೊಂಡಿದ್ರೆ ನಿನ್ನ 2 ದಿನ ಅಲ್ಲಿ ಇನ್ನೇನು ಮಾಡ್ತಿದ್ರಿ? ಬದುಕ ಇಲ್ಲೇ ಮಾಡಿ ಅದೇ ಕೂಲಿ ನೀವೇ ತಗೊಂಡು ಹೋಗಿದ್ರೆ ಆಯ್ತು. ಯಾರಿಗಾನಾದ್ರೂ ಕೂಲಿ ಕೊಡ್ತಿರ್ಲಿಲ್ವೇ? ಇರ್ರಿ, ಇದ್ದು ಅದೊಂದು ಈಟ ಆಗಿ ಮಾಡ್ಕೊಂಡು ಹೋಗ್ರಿ. ಇಲ್ಲ ಕಣಮ್ಮ, ಹೋಗ್ಬೇಕು. ನಾವು ಬಂದು 4-5 ದಿನದ್ದು ಗೊತ್ತಾತು, ಇಲ್ಲೇ ಇರ ನೆಂಟು ಮನೆಗೆ. ಹಿಂಗಿದ್ರೆ ಏನು ಇದಾಗಲ್ಲ. ನಾವು ಏನೋ ಯಾರು ಕೂಲಿ ಪಾಲರ್ ಬರೋಲ್ಲ, ಟೈ ಕಡಿ ಕೊಯ್ಯೋಕೆ ಅಂತಂದು ಹೇಳಿ ಬಂದು ಕೊಯ್ದು ನೇಸ್ತಿಸಿರ. ನಾವು ಅವ್ರದ್ದು ಬಗೆರಿಯಲ್ಲ. ಹೋಗೋಣ ನಾವು ಮನೆ ತಕ್ಕಿ, ನಮಗೂ ಬದುಕು ಬಾಳು ಇರ್ತಾವೆ ಕಣಮ್ಮ. ಹೋಗ್ಬೇಕು, ಇಲ್ಲಿ ಇರೋಕ್ಕಾಗಲ್ಲ, ಹೋಗ್ತೀವಿ. ನಾವು ಏನೋ ಒಂದು 2 ದಿವಸ ಇದ್ವಿ, ಹೋಗ್ತೀವಿ. ಅವಕ್ಕೈನ ಬಿಟ್ಟು ಹೋಗು. ನೀನು ಅದನ್ನೇ ಹೋಗಿ ಬಿಸಿಲಾಗಿ ಇನ್ನೇನು ಮಾಡ್ತೀಯ? ಅಲ್ಲೂ ಮತ್ತೆ ಇರೋದೇ ಅವಕ್ಕೈ ಆದ್ರೆ ಒಂದು 2 ದಿನ ಹುಡುಗರು ಪಡ್ಗರು ನೋಡ್ಕೊಂಡು ಒಂದು 2 ದಿನ ಹುಟ್ಟಿ ಬತ್ತೈತಿ. ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀರ ಅದಕ್ಕೆ. ನಾನು ಇಲ್ದಿದ್ರು ಮನೆ ತಗ ಹಾಕೈತಿ. ಅದು ಆರಾಮ ಮಾಡಬೇಕು, ನಮ್ಮ ಅಯ್ಯಪ್ಪಗೆ ಮುದ್ದೆ ಪದ್ದೆ ಮಾಡಿಕ್ಬೇಕು. ಅಯ್ಯಪ್ಪನ ಮಾಡ್ಕೊಂಡು ಬರ್ತೈತಿ. ಹೋದರೆ ಎಲ್ಗನ ಹೋದರೆ ಜೇತಿಗೆ ಹೋಗೋದು, ಜೇತಿಗೆ ಇರೋದು. ಒಬ್ಬರು ಹೋದರೆ ಒಬ್ಬರು ಇದ್ದರೆ ಆ ಮುದ್ದೆ ಮಾಡ್ಕೊಂಡು ಉಂಬಕ್ಕೆ ಬರೋಲ್ಲ ಅಯ್ಯಪ್ಪಗೆ. ಅದಕ್ಕೆ ಇಬ್ಬರು ಹೋಗ್ತೀವಿ. ಇನ್ನೇನು ಯೋಚಿಸಿರ ನಮ್ಮ ನೆಂಟು ಮನೆ ಮಕ್ಕಳಿಗೆ ಏನು ಕೋಳಿ ತಂದಿದ್ರು, ಕೊಯ್ದ್ರು, ಉಂಡಿದ್ವಿ, ಎಲ್ಲ ಆಯ್ತು. ಹೋಗ್ತೀವಿ, ನಿದ್ದಿದ್ದವ್ರು ಮಾಡ್ಕೊಂತಾರೆ. ಯೋಚಿಸಿ ಅಂತ ನಾವು ಮಾಡೋಣ. ಏನು ಕೊಟ್ಟಿದ್ದೀವಿ ಅಂತಂದೇಳಿ ನಾವಿಲ್ಲೇ ಇರಾನೆ. ಸರಿ ಆಯಿತು, ಹೋಗ್ರಿ. ಹೋಗ್ತೀನಿ ನಾನು. ನೀವು ಪಂಚಣ್ ಕೊಡ್ತಾಯಿದ್ದೀರಾ, ಚೆನ್ನಾಗಿ ಕೂಕೊಂಡು ಮಾತಾಡಿ ಹೋಗೋಣ. ಬೇಜಾರಾಗ್ತಿತ್ತು. ನೆನಗೆ ನಾ ಬಂದಿದ್ನಲ್ಲ, ಅದಕ್ಕೆ ಬಂದೆ. ಹೇಳಿ ಹೋಗ್ತೀನಿ ನಾನು. ಹೋಗ್ರಿ ಅಮ್ಮ. ಇವಾಗ ನಾವು ಬಸ್ ಐತಲ್ಲ, ನಾವು ಹೋಗ್ತೀವಿ ಕಣಮ್ಮ. ಹೋಗ್ತೀನಿ ಅಪ್ಪನ ನಾನು. ನೀನು ಯಾರನ್ನ ಕರ್ಕೊಂಡು ಇಲ್ಲೇ ಯಾತನ ಮಾಡ್ಕೆ ಹೋಗ್ತೀವ. ಹುಡುಗರು ಇಟ್ಕೊಂಡು ಏನು ಮಾಡ್ತೀಯ ನೀನು? ಹೇಳ್ಬೇಕು ನೀನು, ಅದು ಮಾಡ್ರಿ ಇದು ಮಾಡ್ರಿ ಅಂತಂದೇಳಿ. ನೀನು ಎಲ್ಲ ಮಾಡೋಕ್ಕೋದ್ರೆ ಅವ್ರು ಯಾತದು ಮಾಡೋದು ನೋಡ್ತೀವಲ್ಲ. ಹುಡುಗರು ನಿಟ್ಕೊಂಡು ಏನು ಮಾಡ್ತೀಯ? ಹೋಗ್ತೀವಮ್ಮ ನಾವು. ಅಲ್ಲ ಎಲ್ಗೋಗಿದ್ದು ರಜಕಯ್ಯೋ? ಬಾ, ಎಲ್ಗೋಗಿದ್ದೆ? ಈ ಪಟ್ಟಿ ಜ್ವರ ಬರ್ತಿದೆ, ಈ ಪಟ್ಟಿ ಬಿಸ್ಲಾಗೆ ಎಲ್ಗೋಗಿದ್ದಿತ್ಲಾಗೆ ಉಂಡೆ ಅಲ್ಲೇನೆ? ನಾನಾಗ ಕವಿತಾ ಮಂತಗರಪ್ಪ ಏನೋ ಅಮ್ಮಯ್ಯರು ಅವ್ರ ಊರವರು ಬಂದಿದ್ದರು. ಯಾತ ಬದುಕು ಮಾಡ್ಕೊಡೋಕೆ ಅಂತಂದೇಳಿ ದಿನ ಹುಂಚಣ್ಣದಿದ್ದು ಕೊಡ್ತಿದ್ರು. ಬೇಜಾರ್ಕೆ ಅಂತಂದೇಳಿ ಹೋದೆ. ಅವ್ರು ಅಲ್ಲೇ ಊರಿಗೆ ಹೊರಟಿದ್ರು. ಕೋಳಿ ಕೊಯ್ದಿದ್ರಂತೆ, ಉಮ್ತಿದ್ರು. ಮುಂದಿನ ಏನು ಕೂಕಮನ ಅಂತಂದು ನಾನು ಇತ್ಲ ಬಂದೆ. ಮತ್ತು ಆಲೆ ಬದುಕು ಆತಂತೆ. ಇನ್ನು ಮಸ್ತಾಗಿ ಒಟ್ಟಿಗೆ ಚೀಲ್ಗಳ್ನ ಆಲೆ ಮುಗಿ ಪಟ್ಟಿ ಮುಂದಾಗಿ ಹೋಗ್ತಿದ್ದಾರೆ.
ಅವ್ರು ಹೆಂಗ ಯಾತ ಬಂದು ಮಾಡ್ಕೊಡ್ತಾರಮ್ಮ. ಅವ್ರ ಮನೆಗೆ ಐತಲ್ಲ ಅವ್ರ ಅತ್ತೆ, ಅದು ಸುಮ್ಕಿರ್ಬೇಕಲ್ಲ. ಯಾರಿಗಾನ ಕೂಲಿ ಕೊಡೋದ ಇವರಿಗೆ ಕೊಟ್ಟರೆ, ಈಗ ಬಂದು ಬದುಕು ಮಾಡಿದ್ರೆ ಕೂಲಿ ಕೊಟ್ಟರೆ ಅದಕ್ಕೆ ಬೈ ಕೆಮ್ತಿರುತ್ತೆ. ಈಗ ನೋಡಿ ಪಾಪ ಮನೆ ದಿವಸ ಪಾಯಸ ಅನ್ನ ಸಾರು ಮಾಡಿದ್ಲಂತೆ, ಆಮೇಲೆ ಕೋಳಿ ತಂದವ್ರು ನೆನೆ ದಿವಸ ಅದಕ್ಕೆ ಬೈ ಕೆಮ್ತಿತ್ತಂತೆ, ಊರು ಅಂಬೋದು. ಹಂಗೇನೇನೋ ಒಂಥರ ಮಾಡುತ್ತೆ, ಅದಕ್ಕೆ ಅವ್ರು ಅದೇ ಹೋಗ್ತಾರೆ. ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು ಇದ್ರೆ ಇನ್ನೊಂದು ದಿನ ಬದುಕು ಬಾಳು ಮಾಡಿಕೊಟ್ಟು ಹೋಗೋರು. ಅವ್ರಿಗೇನಂತಮ್ಮ, ಊರಾಗ ಮಾಡೋದು ಇನ್ನೊಬ್ರು ಬದುಕು ಮಾಡಿದ್ರೆ ಅಲ್ಲೇ ಬತ್ತೈತಿ ಬಿಡು. ಅವಜ್ಜಿ ಒಬ್ಳೇನೇ ಅಡ್ರಾಕಿ ಮಾಡಿದ್ರೆ ಗೊತ್ತಾಗುತ್ತೆ. ಈಸ್ತಿ ಸಂಗೆ ಬಿದ್ದಿತ್ತಲ್ಲ ಹಬ್ಬದಾಗ ನಿಂತಾನ. ಈಗ ಒಂದು ತಿಂಗಳದ್ದು ಕೊಯ್ದು ಅಡ್ರಕ್ಕನ ಪಾಪ ಬಂದು ಇವ್ರು ಬಿಸಿಲಾಗೆ ಕೊಯ್ದು ರಾಯಿ ಕಡಿ ಎಲ್ಲನ ಗುಡ್ಗಿಕ್ಕಿ ತಂದು ಮನೆ ತಕ್ಕಾಕಿ ಮುಂಚೆನೆಲ್ಲ ಕುಟ್ಟಿ ಎಲ್ಲ ಅಚ್ಚುಕಟ್ಟಾಗಿ ಬದುಕು ಮಾಡಿ ಕೊಡ್ತಾರೆ ಅಂತಾರನ್ನ ಉಮ್ತಾರೆ. ಏನು ಮಾಡಿದ್ರೇನು ಮುಗಿತೈತಿ, ಅವರೊಬ್ಬರೇ ಉಮ್ತಾರೆ, ಇವರು ಉಮ್ತಾರೆ ಪಾಪ. ಯಾರಿಗೆ ಕಾಲಕ್ಕೆ ಬಂದಂಗೆ ಮಾಡ್ಕೊಡೋರು ಇದ್ದಾರೆ ಅಂತ ಆಸನಕ್ಕೆ ಬಂದು ಮಾಡ್ಕೊಡ್ತಾರೆ ಬಿಡು. ಅವಳೆ ಮಾಡ್ಕೊಂಬ್ಲಿ, ಯಾರಿಗಾನ ಇಕ್ಕಿ ಕೊಟ್ಟರೆ ಸೇರಿಸಲ್ಲ ಅವಳು. ಅವ್ರಿಗೆ ಯಾರು ದುಡ್ದಾಕರ ಇದ್ದಾರೆ ಕೂಲಿನಾಲಿನ ಹೋಗ್ತಾರೆ ಪಾಪ. ಅವ್ರೂರಾಗೂ ಕೂಲಿನೇ ಮಾಡೋದು. ಏನೋ 2 ದಿವಸ ಇದ್ದು ಬದುಕು ಮಾಡಿಕೊಟ್ಟು ಹೋಗ್ತಾರೆ. ಇವ್ರ ಕೈ ಅವಳು ದುಡ್ಡು ಪಡ್ಡು ಕೊಟ್ಟು ಕಳಿಸ್ಬೇಕು ತಾನೆ. ಏನ್ರಿ ಅಮ್ಮಯ್ಯ, ರಾಜಮ್ಮನ ಲಸ್ಮಕ್ಕ ಹೊತ್ತು ಮುಂಚೆ ತಣ್ಣಂದತ್ನ ಮಾತಾಡ್ಕೊಂಡು ಕುತ್ಕೊಂಡಿದ್ರಾ? ಏನು ಸುದ್ದಿ ಮಾತಾಡ್ತಿದ್ರಮ್ಮ? ಹ್ಞೂ ಬಾ, ನಿಂದೇ ಸುದ್ದಿ ಮಾತಾಡ್ತಿದ್ವಿ, ನಿಂಗಜ್ಜಿ ಸುದ್ದಿನೇ ಮಾತಾಡ್ತಿದ್ವಿ. ಆ ಸುದ್ದಿ ಮಾತಾಡೋಣ. ರಾಜಮ್ಮ ಯಾವಾಗಲೂ ಬಂದದಾಳೆ? ಯಾಕೆ ನಾನು ಇವ್ರ ಮಂತಕ್ಕೆ ಹೋಗಿದ್ದೆ, ಕವಿತಮ್ಮರ ಮಂತಕ್ಕೆ. ಅವರ ಅಪ್ಪಯ್ಯಮ್ಮಯ್ಯ ಬಂದಿದ್ರಲ್ಲ, ಅದಕ್ಕೆ ನಾನು ಮಾತಾಡ್ಸೋಣ ಅಂತಂದೇಳಿ ಹೋದೆ. ಅವ್ರು ಅಲ್ಲೇ ಊರಿಗೆ ಹೊಳ್ತಿದ್ರು, ಅದಕ್ಕೆ ಅದೇ ಬಂದೆ. ಮತ್ತು ಆಗುಂಚೆಣ್ಣದು ಒಟ್ಕೊಂಡಿದ್ರೆ ಅಲ್ಲೇ ಆತನ ಪಿಳೆ ಇನ್ನೂ ಆಗ ಮಾಡಿ ಹೋಗ್ತಾರೆ. ನೆಂಟು ಬಂದಾರೆ ಅಂತಂದೇಳಿ ಅವ್ರ ಅತ್ತೆ ಅಂತಂದಂತಿದ್ಲು, ಆಲೆ ಹೋಗ್ತಿದ್ದಾರೆ ಅಂತಂದಂತ ಏನೋ ಒಂದೇ ಮಸ್ತ ಆಗುಂಚೆಣ್ಣಿನ ಚೀಲ ಒಟ್ಕೊಂಡಿದ್ದಾರೆ. ಆಗತಕ್ಕ ಇರ್ಬೇಕು ತಾನೆ. ಅವ್ರೇನು ಇರ್ತಾರೆ, ಸುಮ್ಕಿರು. ಅವಜ್ಜಿ ಸುಮ್ಕಿರೋದಲ್ಲ, ಅದೇನೋ ಅಂದಂಗೆ ಯತನ ತಂದು ಮಾಡಿರಿ ಊರು ಅಂತ ಇರುತ್ತೆ. ಅವ್ರನ್ನೇ ಮಾತಾಡ್ಸಲ್ಲ ಕತ್ತಿಸಲ್ಲ, ಸುಮ್ಮನೆ ಇರೋದು. ಯತನ ತಂದು ಮಾಡಿರಿ ಮುಗಿತೈತಿ ಅಂತಂದೇಳಿ ಸಿಡಿ ಎಂಬುದು ಮಿಣಿ ಎಂಬುದು ಮಾಡುತ್ತೆ ಪಾಪ. ಅವ್ರಾಗ ಬತ್ತಿಗೆ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಬಂದರೆ ಅವ್ರಿಗೆ ಯಾರು ಗಂಡು ಮಕ್ಕಳಿಲ್ಲ, ದುಡ್ದಾಕಾರು. ಯತನ ಈಟ ಕೊಟ್ಟರೆ ಪಾಪ ಬದುಕು ಬಾಳು ಮಾಡಿ ಹೋಗ್ತಾರೆ. ಅಂಥದ್ರಾಗೆ ಈ ಅಮ್ಮ ವಟ ಅಂತಂದ್ರೆ ಇನ್ನು ಯಾರಿರ್ತಾರೆ. ಅದಕ್ಕೆ ಇನ್ನೂ ಇದ್ದಂಗೆ ನೀವೇ ಮಾಡ್ಕೊಳ್ರಿ ಅಂತಂದು ಹೇಳಿ ಅದೇ ಹೋಗ್ತೈತೆ. ಅಯ್ಯಪ್ಪ ಹೋದರೆ ಅಲ್ಲಿಗೆ ದಿನ 1,000 ರೂಪಾಯಿ ಅಂತೆ ಜಮರ ಬಡಿಯೋಕೆ ಹೋಗೋದು. ಅಯ್ಯಮ್ಮನು 300-400 ರೂಪಾಯಿ ಕೂಲಿ ತತ್ತಾರೆ. ಏನೋ ಮಗಳ ಮನೆ ಅಂತ ಬಂದು ಒಂದು 2 ದಿವಸ ಇದ್ರೆ ಹಿಂಗೆ ಮಾಡಿರಿ, ಇನ್ನು ಯಾರು ಬರ್ತಾರೆ? ಅವಳು ಅಂತಲೇ ಹೇಳು, ಯಾರಿಗಾನ ಏಕಿ ಕೊಡೋಕ್ಕೆ ಕೈ ಬರಲ್ಲ. ಅವಳು ಅವ್ಳ ಮಕ್ಕಳು ಸಂಬಂಧಿಕರು ಆಗಬೇಕು. ನೆಂಟಿಷ್ಟು ಬಂದರೆ ಸೇರಲ್ಲ. 1 ದಿನ ಚೆನ್ನಾಗಿರ್ತಾಳೆ, 2 ದಿನ ಚೆನ್ನಾಗಿರ್ತಾಳೆ, 3ನೇ ದಿನದಾಗ ಅಲ್ಲೇ ಗುರು ಅಂತಿರ್ತಾಳೆ. ಅವರು ಅಷ್ಟೇ ಬರ್ಬಾರ್ದಂಗೆ ನೆಂಟು ಮನೆ ಮಕ್ಳಿಗೆ ಬದುಕು ಬಾಳು ಮಾಡ್ಕೊಡೋಕ್ಕೆ. ಅವರೇ ಕಷ್ಟಪಟ್ಟು ಮಾಡಿದ್ರೆ ಗೊತ್ತಾಗುತ್ತೆ ಅದ್ರ ಬೆಲೆ. ಒಂದು ಆಸೆಗಲ್ಲಿ ಊರಿಗೆ ಬಿಸಿಲಾಗಿ ರಾಯಿ ಕಡಿ ಕೊಯ್ತೀನಿ ಎಂಬ ಮಾನ್ಯವರಿಲ್ಲ. ಅಂಥದಾಗ ಬಂದು ಕೊಯ್ದು ಕೊಟ್ಟು ಮಂತ ತಂದಾಕಿ ಹುಂಚೆನೆಲ್ಲ ಬಡ್ದು ಕೊಟ್ಟ. ಏನೋ ಹಬ್ಬ ಕೋಳಿ ತಂದು ಮಾಡಿದ್ಕೆ ಒಳ್ಳೆಯ ಒಟ್ಟು ಹೋತಿ ತಿಂದರು ಉಂಡ್ರು ಅಂತಾರೆ. ನೆಂಟರಿಗಿಂತ ಹೆಚ್ಚಿ ಒಟ್ಟು ಅವ್ರ ಕೈಯಕ್ಕೂ ಕೂಲಿನ ಕೊಟ್ಟು ಕಳಿಸ್ಬೇಕು. ಅಲ್ಗೂ ನಾನು ಹೋಗಿದ್ದೆ ಇರಕ್ಕ ಅಂತಂದೆ. ಸುಮ್ಕಿರಮ್ಮ ಹೋಗ್ಬೇಕು ನಾವು, ನಮ್ಮ ಮನೆ ತೆಗೆ ಎಲ್ಲ ಆಳು ನಮ್ಮ ಅಯ್ಯಪ್ಪ ಒಬ್ಬನಿಗೆ ಮುದ್ದೆ ಮಾಡ್ಕೊಂಡು ಬಂದು ಬರಲ್ಲ ಅಂತ ಅವಕ್ಕಯ್ಯ ಹೋಗ್ಬೇಕು, ಇನ್ನೇಸ್ತಿಸಿರ ನಾವು ಅಂತಂದೇಳಿ ಹೋದ್ರು. ನೋಡಿದ್ರಲ್ಲ ವೀಕ್ಷಕರೇ, ನೆಂಟು ಬಂದರೆ ಯಾತನ ಬದುಕು ಮಾಡಿಕೊಟ್ರೇನು ಅವ್ರ ಅತ್ತೆರು ಸೇರಿಸೋದಿಲ್ಲ. ಇಂಥ ಅತ್ತೆರೂ ಇರ್ತಾರೆ ನಮ್ಮ ಒಳ್ಳೆಗೆ. ನಿಮ್ಮೂರಾಗೂ ಇಂಥದ್ದು ಇರ್ತಾರೇನೋ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಳಿಸಿ. ಥ್ಯಾಂಕ್ ಯು.